ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಮೇನ್ ನೋಡೋಣ. ಏನ್ ಕೊಟ್ಟಿದ್ದಾರೆ ಥರ್ಡ್ ಮೇನ್ ಅಲ್ಲಿ ರೈಟ್ ಇನ್ ಫಿಗರ್ಸ್ ಅಲ್ವಾ. ಫಿಗರ್ಸ್ ಅಂದ್ರೆ ಅವಾಗಲೇ ಅವರು ನಂಬರ್ಸ್ ಕೊಟ್ಟಿದ್ರು, ನಾವು ವರ್ಡ್ಸ್ ಅಲ್ಲಿ ಬರಿಬೇಕಾಗಿತ್ತು. ಈಗ ಅವ್ರು ವರ್ಡ್ಸ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ನಂಬರ್ಸ್ ಅಲ್ಲಿ ಬರಿಬೇಕಷ್ಟೇ, ಸಿಂಪಲ್. ಈಗ 9315 ಸೇಮ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಫಸ್ಟ್ ಹಾಕೊಳ್ಳೋಣ, ಈಸಿ ಆಗುತ್ತಲ್ವಾ. ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಹಾಕೊಳ್ಳಿ ಫಸ್ಟ್. ಒನ್ಸ್, ಟೆನ್ಸ್, 100, ಒನ್ಸ್, ಟೆನ್ಸ್, 100, 1000. ಇಲ್ಲಿ 1000 ಕೊಟ್ಟಿದ್ದಾರೆ, ಸೊ ನಾನು 1000 ಸ್ಟಾಪ್ ಮಾಡಿದ್ದೀನಿ. 10,000 ಕೊಟ್ಟಿದ್ರೆ ಇಲ್ಲಿ 10,000 ಇನ್ನೊಂದು ಹಾಕಿ ನಾನು ಹಾಕ್ಬೇಕಾಗುತ್ತೆ. ಇವಾಗ 9315 ಪ್ಲೇಸ್ ನಲ್ಲಿ ಬರೆಯುವಾಗ ಯಾವ ರೀತಿ ಬರೀಬೇಕಂತ ಹೇಳಿದ್ದೆ, ರೈಟ್ ಸೈಡ್ ಇಂದ ಬರೀಬೇಕು. ಓದುವಾಗ, ರೀಡ್ ಮಾಡುವಾಗ ಲೆಫ್ಟ್ ಸೈಡ್ ಇಂದ ರೀಡ್ ಮಾಡಬೇಕು. ಈಗ ಇಲ್ಲಿ 15 ಇದೆ. ಒನ್ ಸ್ಪೇಸ್ ಅಲ್ಲಿ ಏನಾದ್ರು ಇದೆಯಾ ಇಲ್ಲಿ 1 2 3 4 5 ಅಂತ, ಇಲ್ಲಿ 1 2 5 ಆತರ ನನ್ನ ವರ್ಡ್ಸ್ ಕೊಟ್ಟಿದ್ದಾರೆ. ಅವರು ಕೊಟ್ಟಿಲ್ಲ ಅಲ್ವಾ, ಅವ್ರು ಡೈರೆಕ್ಟ್ ಟೆನ್ಸ್ ಆದ್ಮೇಲೆ ಕೊಟ್ಟಿದ್ದಾರೆ. 10 ಆದ್ಮೇಲೆ ಏನ್ ಬರುತ್ತೆ, 11 12 13 14 15 ಬರುತ್ತೆ. ಅಂದ್ರೆ ಇದು ಎಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು. ಒನ್ ಸ್ಪೇಸ್ ಅಲ್ಲಿ ಏನು ಇಲ್ಲ ಅಂತ, ಇಲ್ಲಿ ಏನು ಇಲ್ಲ ಅಂತ. ಸೊ ಇದು ಏನು 15 ಎಲ್ಲಿ ಬರಿಬೇಕು, ನಾವು ಇಲ್ಲಿ ಬರಿಬೇಕು 15, ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ 1 5 15. ನೆಕ್ಸ್ಟ್ 100 ಪ್ಲೇಸ್ ಅಲ್ಲಿ ಏನ್ ಕೊಟ್ಟಿದಾರಪ್ಪ, 100 ಪ್ಲೇಸ್ ಅಲ್ಲಿ ಹಿಂದೆ ಹೋಗಿ ಲೆಫ್ಟ್ ಸೈಡ್ ನೋಡಿ. 100 ಪ್ಲೇಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, 300 ಅಲ್ವಾ. 100 ಪ್ಲೇಸ್ ಅಲ್ಲಿ ಏನ್ ಬರಿಬೇಕು, 3. ನೆಕ್ಸ್ಟ್ 1000 ಪ್ಲೇಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಅದು ಹಿಂದೆಗಡೆ ನೋಡಿ ಲೆಫ್ಟ್ ಸೈಡ್ ಗೆ 9 ಕೊಟ್ಟಿದ್ದಾರೆ. 9000 ಅಂತ ಹೇಳಿದಾರೆ ಅಲ್ವಾ. ಸೊ 1000 ಪ್ಲೇಸ್ ಅಲ್ಲಿ ಏನ್ ಬರೀಬೇಕು ನಾನು, 9. ಸೊ ಅದ್ರ ಆನ್ಸರ್ ಏನ್ ಇವಾಗ 9315. 3 ಡಿಜಿಟ್ಸ್ ಆದ್ಮೇಲೆ 1 2 3 ಅಂದ್ರೆ ಕಾಮಾ ಕೊಡ್ಬೇಕು. ಅದನ್ನ ಹೇಗೆ ಓದ್ಬೇಕು ನಾವು, 9315. ಅರ್ಥ ಆಯ್ತಾ. ನೆಕ್ಸ್ಟ್ 2400 ಕೊಟ್ಟಿದ್ದಾರೆ. ಇದಕ್ಕೂ ಸೇಮ್ 1000 ವರೆಗೂ ಪ್ಲೇಸ್ ವ್ಯಾಲ್ಯೂ ಹಾಕೊಳ್ಳೋಣ. ಒನ್ಸ್, ಟೆನ್ಸ್, 100, 1000 ಹಾಕೋಣ. ಇವಾಗ 1 by 1 ಸ್ಟಾರ್ಟ್ ಮಾಡೋಣ. ರೈಟ್ ಸೈಡ್ ಇಂದ ಬರೀಬೇಕು, ರೀಡ್ ಮಾಡುವಾಗ ಲೆಫ್ಟ್ ಸೈಡ್ ಇಂದ ರೀಡ್ ಮಾಡಬೇಕು. ಒನ್ಸ್ ಕೊಟ್ಟಿದ್ರ ಇಲ್ಲಿ 1 2 3 4 5 ಅಂತ ಏನಾದ್ರು ಕೊಟ್ಟಿದ್ದಾರ, 9 ವರೆಗೂ ಯಾವ್ದು ಕೊಟ್ಟಿಲ್ಲ. ಸೊ 1 ಸ್ಪೇಸ್ ಅಲ್ಲಿ ಏನು ಬರೆಯೋಗಿಲ್ಲ ಸದ್ಯಕ್ಕೆ. ನೆಕ್ಸ್ಟ್ ನೋಡೋಣ, 10 ಸ್ಪೇಸ್ ಅಲ್ಲಿ ಏನಾದ್ರು ಇದೆಯಾ, 40 50 60 15 13 45 65 ಅಂದ್ರೆ 100 ಒಳಗಡೆ ಇರೋದು ನಂಬರ್ಸ್ ಯಾವ್ದಾದ್ರು ಇದೆಯಾ ಇಲ್ಲಿ. 99 98 66 77 50 60 ಯಾವುದು ಇಲ್ಲ ಅಲ್ವಾ. ಡೈರೆಕ್ಟ್ 100 ಕೊಟ್ಟಿದ್ದಾರೆ, 400 ಅಂತ ಕೊಟ್ಟಿದ್ದಾರೆ. ಸೊ ಅದೆಲ್ಲಿ ಬರಿಬೇಕು ನಾವು, 100 ಪ್ಲೇಸ್ ಅಲ್ಲಿ. 100 ಪ್ಲೇಸ್ ಅಲ್ಲಿ ಏನಿದೆ, 4 ಬರೀರಿ. ಇಲ್ಲೇನು ಇಲ್ಲ, 0 0. ಅರ್ಥ ಆಯ್ತಾ. ನೆಕ್ಸ್ಟ್ 1000 ಪ್ಲೇಸ್ ಅಲ್ಲಿ ಏನ್ ಬರೀಬೇಕು, ಅದು ಲೆಫ್ಟ್ ಸೈಡ್ ನೋಡಿ 2 ಇದೆ ಅಲ್ವಾ. 1000 ಪ್ಲೇಸ್ ಅಲ್ಲಿ ಏನ್ ಬರೀಬೇಕು, 2. ಸೊ ಆನ್ಸರ್ ಏನು 2400. ಅಂದ್ರೆ ಯಾವ ರೀತಿ ಓದ್ಬೇಕು ನಾವು ಅದನ್ನ, 2 ಡಿಜಿಟ್ಸ್ 3 ಡಿಜಿಟ್ಸ್ ಆದ್ಮೇಲೆ ಕಾಮಾ ಕೊಡಬೇಕು. ಯಾವ ರೀತಿ ಓದ್ತೀಯ ಇವಾಗ ಇದನ್ನ, 2400. ಅರ್ಥ ಆಯ್ತಾ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, 7036. ಯಾವ ರೀತಿ ಬರ್ಕೊಳ್ಬೇಕು ನೀವೇ ಮಾಡಿ. 2 ಪ್ರಾಬ್ಲಮ್ಸ್ ಹೇಳ್ಕೊಟ್ಟಿದ್ದೀನಲ್ವಾ, ನೀವೇ ಮಾಡಿ. ಫಸ್ಟ್ ಏನ್ ಮಾಡ್ಬೇಕು, 1000 ವರ್ಗು ಏನ್ ಮಾಡ್ಬೇಕು, ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಹಾಕೊಳ್ಬೇಕು. ಹಾಕೊಂತಾ ಇದ್ದೀರಾ, ಬುಕ್ಕು ಪೆನ್ಸಿಲ್ ಎರೇಸರ್ ಎಲ್ಲ ಇಟ್ಕೊಂಡಿರ್ಬೇಕು. ನನ್ನ ಜೊತೆಗೆ ನೀವು ಮಾಡ್ಬೇಕು, ಅವಾಗಲೇ ನಿಮ್ಗೆ ಪ್ರಾಬ್ಲಮ್ ಕ್ಲೀನ್ ಆಗಿ ಅರ್ಥ ಆಗೋದು. 1ಸ್ಗೆ 10ಸ್ಗೆ 100ಗೆ 1000ಗೆ ಆಯ್ತು. ಇಲ್ಲೊಂದು ಲೈನ್ ಹಾಕೊಳ್ಳೋಣ, ಪ್ಲೇಸ್ ವ್ಯಾಲ್ಯೂಸ್ ಹಾಕೊಳ್ಳಿ. 1s 10s 100 1000. 1 ಸ್ಪೇಸ್ ಅಲ್ಲಿ ಏನ್ ಬರೀಬೇಕಪ್ಪ ನಾವು, 6 ಕೊಟ್ಟಿದ್ದಾರೆ ನೋಡಿ. ಇಲ್ಲಲ್ಲೂ ಇಲ್ಲೆಲ್ಲೂ ಇರ್ಲಿಲ್ಲ ಅಲ್ವಾ ಆ ತರ 1 2 3 4 5 ಅಂತ 10 ವರ್ಗು 9 ವರ್ಗು ಇರ್ಲಿಲ್ಲ, ಇಲ್ಲಿ ಮಾತ್ರ ಇದೆ. ಸೊ ಆ 6 ನ ಇಲ್ಲಿ ಬರಿತಾ ಇದ್ದೀನಿ ನಾನು, 6. ಅರ್ಥ ಆಯ್ತಾ. ಇವಾಗ 10 ಸ್ಪೇಸ್ ಅಲ್ಲಿ 30 ಇದೆ, 30 ಇದೆ ಅಲ್ಲ. 10 20 30 40 50 60 70 80 90 ವರ್ಗು, 99 ವರ್ಗು ಅದೆಲ್ಲ ಏನು 10 ಪ್ಲೇಸ್ ಅಲ್ಲಿ ಬರುವಂತದ್ದೇ. ಈ ಪ್ಲೇಸ್ ಅಂದ್ರೆ ಈ ಪ್ಲೇಸ್ ಅಲ್ಲಿ ಬರುವಂತದ್ದು ಅಲ್ವಾ. 30 ಇದೆ, ಸೊ ನಾನು ಏನ್ ಬರಿತೀನಿ, 3. ಇಲ್ಲಿ 0 ಬರೆಯಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ 6 ಇದೆ. ನೆಕ್ಸ್ಟ್ 1000 ಪ್ಲೇಸ್ ಅಲ್ಲಿ ಏನಿದೆ ಅಪ್ಪ, 100 ಪ್ಲೇಸ್ ಇದೆಯಾ ಇಲ್ಲಿ, 100 ಪ್ಲೇಸ್ ಇದೆಯಾ, 100 ಕೊಟ್ಟಿಲ್ಲ. ಸೊ 0. 100 ಪ್ಲೇಸ್ ಅಲ್ಲಿ ಏನ್ ಬರಿಬೇಕು, 0. 1000 ಪ್ಲೇಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ ಅಲ್ವಾ. ಸೊ ಅದನ್ನ ಇಲ್ಲಿ ಬರಿತೀನಿ. ಸೊ ನಮ್ಮ ಆನ್ಸರ್ ಏನು, 7036. ಯಾವ ರೀತಿ ಓದ್ಬೇಕು ಇದನ್ನ, 3 ಡಿಜಿಟ್ಸ್ ಆದ್ಮೇಲೆ ಒಂದು ಕಾಮಾ ಕೊಟ್ಟಿದ್ದೀನಿ. 7036. 100 ಇಲ್ಲ. ಯಾವ ರೀತಿ ಓದ್ಬೇಕು ಇವಾಗ ಇದನ್ನ, 1 2 3 ಡಿಜಿಟ್ಸ್ ಆದ್ಮೇಲೆ ಒಂದು ಕಾಮಾ ಕೊಟ್ಟಿದ್ದೀನಿ. ಸೊ ಯಾವ ರೀತಿ ಓದ್ಬೇಕು, 7036
100 ಏನಿಲ್ಲ, ಸೊ 100 ಹೇಳ್ಬೇಡಿ. 36 7036 ಅಷ್ಟೇ. ಅರ್ಥ ಆಗಿದೆಯಾ? ನೆಕ್ಸ್ಟ್ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೋಡೋಣ. ನನ್ನ ಟೀಚಿಂಗ್ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗ್ತಾ ಇದೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನೆಲ್ಲ ಮುಂದಿನ ಎಕ್ಸಸೈಸ್ಗಳು ನಿಮ್ಮ ಮೊಬೈಲ್ಗೆ ವಿಡಿಯೋಸ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿರಲೇಬೇಕು. ಓಕೆ, ಬಾಯ್.